ಫ್ರೀ ಬಸ್ ಪ್ರಯಾಣಕ್ಕೆ ಆಧಾರ್ ತೋರಿಸಿದ್ರೆ ಇನ್ನು ಮುಂದೆ ಆಗಲ್ಲ. ಸರ್ಕಾರದಿಂದ ಈ ಒಂದು ಶಕ್ತಿ ಯೋಜನೆಯ ಲಾಭವನ್ನ ಯಾರೆಲ್ಲ ಪಡಿತಾ ಇದ್ದೀರಾ ಮಹಿಳೆಯರು ನೋಡ್ಲೇಬೇಕಾದಂತಹ ಸುದ್ದಿ ಇದು. ಇನ್ನು ಫ್ರೀ ಬಸ್ ಪ್ರಯಾಣ ಮಾಡಬೇಕು ಅಂತಂದ್ರೆ ಕೇವಲ ಆಧಾರ್ ತೋರಿಸಿದ್ರೆ ಆಗಲ್ಲ. ಸರ್ಕಾರದಿಂದ ಶಕ್ತಿ ಯೋಜನೆಗೆ ಮೇಜರ್ ಸರ್ಜರಿ. ಆಧಾರ್ ವ್ಯವಸ್ಥಿತ ಉಚಿತ ಪ್ರಯಾಣಕ್ಕೆ ಇನ್ಮೇಲೆ ಬ್ರೇಕ್. ಮಹಿಳೆಯರಿಗೆ ಸ್ಮಾರ್ಟ್ ಕಾರ್ಡ್ ನೀಡಲು ತೀರ್ಮಾನವನ್ನ ಮಾಡಲಾಗಿದೆ. ಸರ್ಕಾರಿ ಬಸ್ಗಳಲ್ಲಿ ಮಹಿಳೆಯರ ಪ್ರಯಾಣ ಸ್ಮಾರ್ಟ್ ಆಗಿರಲಿ ಅಂತ ಈ ಒಂದು ನಿರ್ಧಾರವನ್ನ ಮಾಡಿದ್ದಾರೆ. ಕೆಎಸ್ಆರ್ಟಿಸಿ ಆಗಿರಬಹುದು, ಬಿಎಂಟಿಸಿ, ಎನ್ಡಬ್ಲ್ಯೂಕೆಆರ್ಟಿಸಿ ಎಲ್ಲಾ ಕಡೆಯೂ ಕೂಡ ಈ ಒಂದು ಸ್ಮಾರ್ಟ್ ಕಾರ್ಡ್ ಅನ್ನ ಇನ್ಮೇಲೆ ಬಳಕೆ ಮಾಡಲಾಗುತ್ತೆ. ಮಹಿಳಾ ಪ್ರಯಾಣಿಕರಿಗೆ ಸರ್ಕಾರದಿಂದ ಸ್ಮಾರ್ಟ್ ಕಾರ್ಡ್. ಉಚಿತ ಪ್ರಯಾಣಕ್ಕೆ ಆಧಾರ್ ಬದಲು ಸ್ಮಾರ್ಟ್ ಕಾರ್ಡ್ ಅನ್ನ ಯೂಸ್ ಮಾಡಬೇಕಾಗುತ್ತೆ. ಸ್ಮಾರ್ಟ್ ಕಾರ್ಡ್ ವಿತರಣೆ ಜಾರಿಗೆ ತಂದ್ರೆ ಪರಿಶೀಲನೆಗೆ ವೇಗ ಸಿಗುತ್ತೆ. ಯಾವಾಗಿನಿಂದ ಸ್ಮಾರ್ಟ್ ಕಾರ್ಡ್ ವಿತರಣೆ ಮಾಡ್ತಾರೆ, ಜೊತೆಗೆ ಸ್ಮಾರ್ಟ್ ಕಾರ್ಡ್ ಎಲ್ಲಿ, ಯಾವಾಗ, ಅದನ್ನ ನಾವು ಯಾವ ರೀತಿ ಪಡಿಬೇಕಾಗುತ್ತೆ. ಸದ್ಯಕ್ಕೆ ಇನ್ನೂ ಯಾವುದೇ ಮಾಹಿತಿಯನ್ನು ಕೂಡ ಸರ್ಕಾರ ನೀಡಿಲ್ಲ. ಈ ಒಂದು ವಿಚಾರವಾಗಿ ಯಾವುದೇ ಮಾಹಿತಿಯನ್ನು ಕೂಡ ಬಿಟ್ಕೊಟ್ಟಿಲ್ಲ. ಆದ್ರೆ ಇನ್ನು ಮುಂದೆ ಸ್ಮಾರ್ಟ್ ಕಾರ್ಡ್ ಬದಲಾವಣೆ ಕೂಡ ಮಾಡ್ತಾರೆ. ಅಂದ್ರೆ ಇಷ್ಟು ದಿನ ಏನು ಆಧಾರ್ ಕಾರ್ಡ್ ಅನ್ನ ತೋರಿಸಿ ನೀವು ಫ್ರೀ ಬಸ್ ನಲ್ಲಿ ಪ್ರಯಾಣವನ್ನ ಮಾಡ್ತಾ ಇದ್ರೆ ಇನ್ನು ಮುಂದೆ ಸ್ವಲ್ಪ ಚೇಂಜಸ್ ಆಗುತ್ತೆ. ಆಧಾರ್ ವ್ಯವಸ್ಥಿತ ಉಚಿತ ಪ್ರಯಾಣಕ್ಕೆ ಇನ್ಮೇಲೆ ಬ್ರೇಕ್. ಮಹಿಳೆಯರಿಗೆ ಸ್ಮಾರ್ಟ್ ಕಾರ್ಡ್ ಅನ್ನ ಕೊಡ್ಲಿಕ್ಕೆ ಅಂತ ಈಗ ಸರ್ಕಾರ ತೀರ್ಮಾನ ಮಾಡ್ಕೊಂಡಿದೆ. ಸರ್ಕಾರಿ ಬಸ್ಗಳಲ್ಲಿ ಮಹಿಳೆಯರ ಪ್ರಯಾಣ ಇನ್ನು ಮುಂದೆ ಸ್ವಲ್ಪ ಸ್ಮಾರ್ಟ್ ಆಗಿರುತ್ತೆ. ಕೆಎಸ್ಆರ್ಟಿಸಿ, ಎನ್ಡಬ್ಲ್ಯೂಕೆಆರ್ಟಿಸಿ, ಕೆಕೆಆರ್ಟಿಸಿ, ಬಿಎಂಟಿಸಿಗೆ ಈ ಒಂದು ಸ್ಮಾರ್ಟ್ ಕಾರ್ಡ್ ನಿಮಗೆ ಯೂಸ್ ಆಗುತ್ತೆ. ಮೊಬಿಲಿಟಿ ಕಾರ್ಡ್ ಅನುಷ್ಠಾನಕ್ಕೆ ಕ್ಯಾಬಿನೆಟ್ ಒಪ್ಪಿಗೆ ಕೂಡ ಕೊಟ್ಟಿದೆ. ಹಾಗಾಗಿ ಮಹಿಳಾ ಪ್ರಯಾಣಿಕರಿಗೆ ಸರ್ಕಾರದಿಂದ ಈ ಒಂದು ಸ್ಮಾರ್ಟ್ ಕಾರ್ಡ್ ಅನ್ನು ನೀಡಲಾಗುತ್ತೆ. ಉಚಿತ ಪ್ರಯಾಣಕ್ಕೆ ಮೊದಲು ಆಧಾರ್ ಕಾರ್ಡ್ ಅನ್ನು ತೋರಿಸಿ ಮಹಿಳೆಯರು ಪ್ರಯಾಣವನ್ನ ಮಾಡ್ತಾ ಇದ್ರು. ಒಂದು ಶಕ್ತಿ ಯೋಜನೆ ಜಾರಿ ಆದಾಗಿನಿಂದಲೂ ಕೂಡ ಸಾಕಷ್ಟು ಮಹಿಳೆಯರು ಈ ಒಂದು ಶಕ್ತಿ ಯೋಜನೆಯ ಒಂದು ಅನುಕೂಲತೆಯನ್ನ ಪಡ್ಕೊಂಡಿದ್ರು, ಅಂದ್ರೆ ಲಾಭವನ್ನ ಪಡ್ಕೊಂಡಿದ್ರು. ಆಧಾರ್ ಕಾರ್ಡ್ ಅನ್ನು ತೆಗೆದುಕೊಂಡು ಹೋಗಿ ಬಸ್ಸಿನಲ್ಲಿ ಆಧಾರ್ ಕಾರ್ಡ್ ಅನ್ನ ತೋರಿಸಿ ಅದಾದ ನಂತರ ಪ್ರಯಾಣವನ್ನ ಮಾಡ್ತಾ ಇದ್ರು. ಆದ್ರೆ ಇನ್ನು ಮುಂದೆ ಸ್ವಲ್ಪ ಚೇಂಜಸ್ ಆಗುತ್ತೆ. ಈ ಕೆಲವೊಂದಷ್ಟು ಜನ ಏನ್ ಮಾಡ್ತಾ ಇದ್ರು, ಆಧಾರ್ ಕಾರ್ಡ್ ತೆಗೆದುಕೊಂಡು ಹೋಗುವಂತ ಸಂದರ್ಭದಲ್ಲಿ ಮರ್ತು ಹೋಗೋದಾಗಿರ್ಬೋದು, ಅಥವಾ ಕೆಲವೊಂದಿಷ್ಟು ಆಧಾರ್ ಕಾರ್ಡ್ ಅಲ್ಲಿ ಅಕ್ಷರಗಳು ಕೂಡ ಕಾಣಿಸ್ತಾ ಇರ್ಲಿಲ್ಲ. ಆ ರೀತಿಯಾಗಿ ಸಮಸ್ಯೆಗಳನ್ನು ಎದುರಿಸಬೇಕಾಗಿತ್ತು. ಮತ್ತೆ ಅದನ್ನ ಚೆಕ್ ಮಾಡೋದು ಕೂಡ ಸ್ವಲ್ಪ ಕಷ್ಟ ಆಗ್ತಾ ಇರುತ್ತೆ. ಹೆಚ್ಚಿನ ಸಂಖ್ಯೆಯಲ್ಲಿ ಈಗ ಜನರು ಹತ್ತಿದಂತಹ ಸಂದರ್ಭದಲ್ಲಿ ಕಂಡಕ್ಟರ್ಗೂ ಕೂಡ ಬಹಳ ಕಷ್ಟ ಆಗೋದು. ಇನ್ನು ಮುಂದೆ ಈ ಒಂದು ಸ್ಮಾರ್ಟ್ ಕಾರ್ಡ್ ವ್ಯವಸ್ಥೆ ಬಂದ ಮೇಲೆ ಯಾವ ರೀತಿ ಒಂದು ಸ್ಮಾರ್ಟ್ ಕಾರ್ಡ್ ಅನ್ನ ಜಾರಿ ಮಾಡ್ತಾರೆ ಅಂತ ನೋಡ್ಬೇಕಾಗತ್ತೆ. ಸದ್ಯಕ್ಕೆ ಆ ಒಂದು ಸ್ಮಾರ್ಟ್ ಕಾರ್ಡ್ ಎಲ್ಲಿ ವಿತರಣೆ ಮಾಡ್ತಾರೆ, ಹೇಗೆ ಈ ಒಂದು ಶಕ್ತಿ ಯೋಜನೆ ಲಾಭ ಪಡಿತಾ ಇರುವಂತಹ ಮಹಿಳೆಯರಿಗೆ ಆ ಒಂದು ಸ್ಮಾರ್ಟ್ ಕಾರ್ಡ್ ಅನ್ನ ಕೊಡ್ತಾರೆ ಅಂತ ಇನ್ನೂ ಕೂಡ ಸರ್ಕಾರ ಈ ಒಂದು ವಿಚಾರವಾಗಿ ಯಾವುದೇ ರೀತಿಯ ಕ್ಲಾರಿಟಿ ಕೊಟ್ಟಿಲ್ಲ. ಅಂದ್ರೆ ಆಲ್ರೆಡಿ ಸ್ಮಾರ್ಟ್ ಕಾರ್ಡ್ ಮಾಡೋದಂತೂ ಫಿಕ್ಸ್ ಆಗಿದೆ. ಯಾಕೆಂತಂದ್ರೆ ಈಗ ಒಪ್ಪಿಗೆ ಕೂಡ ಕ್ಯಾಬಿನೆಟ್ ನಲ್ಲಿ ಸಿಕ್ಕಿರೋದ್ರಿಂದ ಸದ್ಯಕ್ಕೆ ಸ್ಮಾರ್ಟ್ ಕಾರ್ಡ್ ಅಂತೂ ವಿತರಣೆ ಮಾಡ್ತಾರೆ. ಆದರೆ ಯಾವಾಗಿನಿಂದ ಪ್ರಾರಂಭ ಮಾಡ್ತಾರೆ ಅನ್ನೋದು ಸರ್ಕಾರ ಸದ್ಯಕ್ಕೆ ಯಾವುದೇ ರೀತಿಯ ಮಾಹಿತಿನ ಬಿಟ್ಕೊಟ್ಟಿಲ್ಲ. ಸರ್ಕಾರ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವಾಗ ಸ್ಮಾರ್ಟ್ ಕಾರ್ಡ್ ವಿತರಣೆ ಮಾಡುತ್ತೆ ಅಂತ ನೋಡಬೇಕಾಗುತ್ತೆ. ಒಟ್ಟಿನಲ್ಲಿ ಈ ಒಂದು ಶಕ್ತಿ ಯೋಜನೆ ಕೂಡ ಸ್ವಲ್ಪ ಚೇಂಜಸ್ ಆಗುತ್ತೆ. ಇನ್ನು ಮುಂದೆ ಆಧಾರ್ ಕಾರ್ಡ್ ಬದಲು ಈ ಒಂದು ಸ್ಮಾರ್ಟ್ ಕಾರ್ಡ್ ಅನ್ನ ನೀವು ಕ್ಯಾರಿ ಮಾಡಬೇಕಾಗುತ್ತೆ. ಇಷ್ಟು ದಿನ ಆಧಾರ್ ಕಾರ್ಡ್ ಅನ್ನ ಕ್ಯಾರಿ ಮಾಡ್ತಾ ಇದ್ರೆ ಅದರ ಬದಲು ಇನ್ನು ಮುಂದೆ ಈ ಸ್ಮಾರ್ಟ್ ಕಾರ್ಡ್ ಅನ್ನ ಕ್ಯಾರಿ ಮಾಡಿದ್ರೆ ನೀವು ಉಚಿತವಾಗಿ ಬಸ್ಸಿನಲ್ಲಿ ಪ್ರಯಾಣವನ್ನ ಮಾಡಬಹುದು. ಜೊತೆಗೆ ಕಾಂಗ್ರೆಸ್ ಸರ್ಕಾರ ಕೊಟ್ಟಿರುವಂತಹ ಈ ಒಂದು ಶಕ್ತಿ ಯೋಜನೆಯ ಒಂದು ಲಾಭವನ್ನ ನೀವು ಪಡ್ಕೊಳ್ಬಹುದು. ಮಹಿಳೆಯರಿಗೆ ಎಲ್ಲರಿಗೂ ಕೂಡ ಉಚಿತವಾಗಿ ಪ್ರಯಾಣ ಮಾಡಲಿಕ್ಕೆ ಒಂದು ಶಕ್ತಿ ಯೋಜನೆ ಅನುಕೂಲವಾಗಿದೆ. ಸಾಕಷ್ಟು ಮಹಿಳೆಯರು ಕೂಡ ಈ ಒಂದು ಶಕ್ತಿ ಯೋಜನೆ ಜಾರಿಯಾದ ಮೇಲೆ ಈ ಒಂದು ಬಸ್ಸಿನಲ್ಲಿ ಪ್ರಯಾಣವನ್ನು ಅತಿ ಹೆಚ್ಚಾಗಿ ಮಾಡ್ತಾ ಇದ್ದಾರೆ. ಯಾಕೆಂತಂದ್ರೆ ಫ್ರೀ, ಎಲ್ಲಿಗೆ ಹೋದ್ರೂ ಕೂಡ ಫ್ರೀ. ಈಗ ನೀವು ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು ಮಹಿಳೆಯರು, ಎಸ್ಪೆಷಲಿ ಈಗ ಮಹಿಳೆಯರು. ಯಾಕೆಂತಂದ್ರೆ ಈಗ ಬೆಂಗಳೂರಿಂದ ಈಗ ಹಾಸನ ಹೋಗ್ಬೋದು, ಅಥವಾ ಹಾಸನದಿಂದ ಮಡಿಕೇರಿ ಹೋಗ್ಬೋದು. ಈ ರೀತಿಯಾಗಿ ಎಲ್ಲಿಗೆ ಹೋದ್ರೂ ಕೂಡ ನೀವು ಬಿಎಂಟಿಸಿ ಆಗಿರ್ಬೋದು, ಕೆಎಸ್ಆರ್ಟಿಸಿ ಆಗಿರ್ಬೋದು, ಎನ್ಡಬ್ಲ್ಯೂಕೆಆರ್ಟಿಸಿ ಆಗಿರ್ಬೋದು, ಕೆಕೆಆರ್ಟಿಸಿ ಎಲ್ಲ ಕಡೆಯೂ ಕೂಡ ಫ್ರೀ ಇರೋದ್ರಿಂದ ಅತಿ ಹೆಚ್ಚಿನ ಮಹಿಳೆಯರು ಬಸ್ನಲ್ಲಿ ಪ್ರಯಾಣ ಮಾಡ್ತಾ ಇದ್ರು. ಆದರೆ ಇನ್ನು ಮುಂದೆ ಪ್ರಯಾಣ ಮಾಡಬಹುದು, ಆದರೆ ಆಧಾರ್ ಕಾರ್ಡ್ ಇರೋದಿಲ್ಲ. ಅದರ ಬದಲು ಸ್ಮಾರ್ಟ್ ಕಾರ್ಡ್ ಇರುತ್ತೆ.